ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ. ಇವತ್ತು ವಿಡಿಯೋ ಸಲೋನಿಂದನೇ ಸ್ಟಾರ್ಟ್ ಮಾಡಿದ್ದು. ರೀಸನ್, ನಾವು ಮೊನ್ನೆ ಕಲಿಸಿದ್ದ ಕ್ಲಾಸಸ್ ಇದು ವಿಡಿಯೋ ನೀವು ನೋಡಿದ್ರಿ. ನಾವು 3 ಸೆಕ್ಷನ್ ಆಗಿ ಕಲಿಸ್ತೀವಿ ಅಂತ ಕೂಡ ಹೇಳಿದ್ದೆ. ಸೊ ಫಸ್ಟ್ ಸೆಕ್ಷನ್ ಏನು ಬ್ರಷಿದು ಮತ್ತು ಸ್ಕಿನ್ ಕೇರ್ ಇದೇನಿತ್ತು ಅದನ್ನು ನಾನೀಗ ಕೇಳ್ತಾ ಇದ್ದೀನಿ. ನಾನು ಸಪ್ರೇಟಾಗಿ ಕೇಳೋದು ಈ ರೂಮಲ್ಲಿ. ಈಗ ಫಸ್ಟ್ ರಿಷಲಿಗೆ ಕೇಳಿದ್ದು, ನೆಕ್ಸ್ಟ್ ನಿರೋಷನಿಗೆ ಕೇಳೋದು. ಅವರು ಬಾಯಾಟ ಹಾಕಿ ರೆಡಿಯಾಗಿ ಇರ್ತಾರೆ. ಒಂದು ದಿನ ಕಲಿಸಿದರೆ ನೆಕ್ಸ್ಟ್ ಡೇ ನಾನು ಗ್ಯಾಪ್ ಕೊಟ್ಟಿದ್ದೆ, ಅದರ ನೆಕ್ಸ್ಟ್ ಡೇ ಕೇಳ್ತಾ ಇದ್ದೀನಿ. ಸ್ಟೂಡೆಂಟ್ಗಳಿಗೆ ಇಂಟ್ರೆಸ್ಟ್ ಇದ್ದರೆ ನಮಗೆ ಕೂಡ ಖುಷಿಯಾಗತ್ತೆ ಕಲಿಸಲಿಕ್ಕೆ. ಈ ಮೊದಲು ಕೂಡ ನನ್ನದೊಬ್ಬಳು ಸ್ಟಾಫ್ ಇದ್ಲು. ಅವಳದು ವರ್ಕ್ ನನಗೆ ಅಷ್ಟು ಇದಾಗ್ತಾ ಇರಲಿಲ್ಲ. ಸೊ ಅವಳು ಬಂದು ನನ್ನ ಹತ್ರ 1 ಮಂತಲ್ಲಿಯೇ ವಾಪಸ್ ಕಲಿತದ್ದು. ಅವಳಿಗೆ ಇಂಟ್ರೆಸ್ಟ್ ಇತ್ತು ಮಾತ್ರ ಕಲೀಲಿಕ್ಕೆ. ಅವಳ ಹತ್ರ ಜಾಯಿನ್ ಆಗುವಾಗಲೇ ಅವಳು ಹೇಳಿದ್ದು ನನಗೆ ಸ್ವಲ್ಪ ಸ್ವಲ್ಪ ಬರಲ್ಲ ಅಂತ ಹೇಳಿ. ನಾನು ಹೇಳಿದೆ, ನಾನು ಕಲಿಸ್ತೀನಿ ನೀನು ಕಲೀಲಿಕ್ಕೆ ರೆಡಿ ಇದ್ದರೆ ಅಂತ. ಅವಳು ಆಲ್ರೆಡಿ ಕಲ್ತಿರೋದ್ರಿಂದ ಸೊ ನನ್ನ ಹತ್ರ ಜಾಯಿನ್ ಆದಾಗ ಅವಳು 1 ಮಂತಲ್ಲಿ ಅದನ್ನು ಕ್ವಿಕ್ಕಾಗಿ ತೊಗೊಂಡಿದ್ಲು. ಸೊ ಅವಳಿಗೆ ನನಗೆ ಕೂಡ ತುಂಬ ಈಸಿ ಆಯಿತು. ಇಂಟ್ರೆಸ್ಟ್ ಇದ್ದರೆ ಉಂಟಲ್ಲ, ಬೇಗ ಬೇಗ ಕಲೀಲಿಕ್ಕೆ ಆಗತ್ತೆ. ನೀತಾ ಕೂಡ ಬಂದದ್ದು ಒಂದು 4 ಮಂತಲ್ಲಿಯೇ ಐಬ್ರೋಸ್ ಕೂಡ ಮಾಡ್ತಿದ್ಲು. ನೀತನಿಗೂ ಕೂಡ ತುಂಬ ಇಂಟ್ರೆಸ್ಟ್ ಇತ್ತು ಕಲಿಯೋದು. ಅವಳು ಆ್ಯಕ್ಚುಲಿ ಬಂದದ್ದು ನನ್ನ ಹತ್ರ ಜಸ್ಟ್ ಕಲಿತು ವಾಪಸ್ ಹೋಗಲಿಕ್ಕೋಸ್ಕರ. ಬಟ್ ನನಗೆ ಅದೇ ಟೈಮಲ್ಲಿ ನನ್ನ ಸ್ಟಾಫಿಗೆ ಫಾರಿನಲ್ಲಿ ಜಾಬ್ ಸಿಕ್ಕಿತ್ತು. ಸೊ ಅವಳು ಹೋದಳು. ಸೊ ನನಗೆ ಸ್ಟಾಫ್ ಬೇಕಿತ್ತು. ಅದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ. ಸೊ ಅವಳು ನೀತನಿತ್ಲು. ಮತ್ತು ನಾನು ಹೇಳಿದೆ ನೀತನಿಗೆ ನಿನ್ನ ಜೊತೆಗೆ ನಿಲ್ಲು ಅಂತ ಹೇಳಿ. ಸ್ಟಾಫ್ ಹೋಗಿದ್ದು ಅಂದರೆ ಅವರಿಗೆ ಕೂಡ ಪಾಪ ಮುಂದೆ ಹೋಗಲಿಕ್ಕೆ ಇರ್ತದೆ ಅಲ್ಲ. ಸೊ ಅದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬೋದು. ಅವಳಿಗೂ ಕೂಡ ಒಳ್ಳೆಯದಾಗಲಿಕ್ಕೆ ಇತ್ತು. ನೆಕ್ಸ್ಟ್ ಬಂದು ನಾನು ಮನೆಗೆ ಬಂದಿದ್ದೆ. ನಮಗೆ ಮನೆಯಲ್ಲಿ ಬ್ಲೆಸ್ಸಿಂಗ್ ಇತ್ತು. ಎವ್ರಿ ಇಯರ್ ಇರುತ್ತೆ, ಫ್ರೀಸ್ಟ್ ಬರ್ತಾರೆ. ಹಿಂದೂಸ್ಗಳಲ್ಲಿ ಹೇಗೆ ತೀರ್ಥ ಮನೆಗೆ ಶುದ್ಧೀಕರಣಕ್ಕೆ ಅಂತ ಯೂಸ್ ಮಾಡ್ತಾರೆ, ನಮ್ಮಲ್ಲಿ ಕೂಡ ಹಾಗೆಯೇ ತೀರ್ಥವನ್ನು ಫಾದರ್ ಫುಲ್ ಮನೆಗೆ ಹಾಕಿ ಪವಿತ್ರ ಮಾಡೋದು ಅಂತ ಹೇಳ್ತೀವಲ್ಲ ಹಾಗೆ. ಸೊ ಅವರು ಬಂದಿದ್ದರು ಮನೆಗೆ. ನಾನು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ, ಪ್ರೇಯರ್ ಇತ್ತು. ಸೊ ಎಂಟ್ರೆನ್ಸಲ್ಲಿ ಬರುವಾಗ ನಾನು ಇದು ಮಾಡಿದ ವಿಡಿಯೋ. ಇವರು ಫಾದರ್ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಇದ್ದಾರೆ, ನಮ್ಮ ಸೀಕ್ರೆಟ್ ಹಾರ್ಟ್ ಫಾದರೇ. ನೆಕ್ಸ್ಟ್ ಬಂದು ನಾನು ಮೊನ್ನೆ ನಮ್ಮ ಶಾರ್ಟಿಗೆ ಅಂತ ಗೇಮ್ಸ್ ಟೈಮಲ್ಲಿ ವಿಡಿಯೋ ಮಾಡ್ತಾ ಇರುವಾಗ ಬಂದು ವಿಡಿಯೋ ಮಾಡ್ತಾ ಇದರ ಮೇಲೆ ಬಿದ್ದೆ. ಅಂದರೆ ವಿಡಿಯೋ ಮಾಡ್ತಾ ಈ ಸೈಡ್ ಬಂದು ಬಿಟ್ಟೆ. ಅದು ಕಟ್ಟೆ ಆಗಿ ಹೋಯಿತು. ಸೊ ಎಲ್ಲ ಗೌನ್ಗಳು ತೆಗಿಬೇಕಾಯಿತು. ಬಟ್ ಏನು ಮಾಡೋದು, ಈಗ ಇಡ್ಲಿಕ್ಕೆ ಸಹ ಕಷ್ಟ ಆಗ್ತಾ ಉಂಟು. ಅದು ಸರಿ ಮಾಡಲಿಕ್ಕೆ ಇನ್ನು ಹಸ್ಬೆಂಡೇ ಬರಬೇಕಷ್ಟೆ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತೀವಲ್ಲ. ಆ ಗೌನ್ ಅಲ್ಲಿಯೇ ಇತ್ತು ಮೊದಲು. ಆ್ಯಕ್ಚುಲಿ ಇದು ವೈಟ್ ಪ್ಲಾಸ್ಟಿಕ್ಕಲ್ಲಿಯೇ ಇದ್ದದ್ದು. ಆ ಪ್ಲಾಸ್ಟಿಕ್ ಕ್ಲೀನ್ ಎಷ್ಟು ಮಾಡಿದರೂ ಕೂಡ ಡಲ್ಲೇ ಕಾಣಿಸುತ್ತೆ. ಈಗ ಕೂಡ ನಿಮಗೆ ಕಾಣಿಸ್ಬೋದು, ಗೌನ್ ಹೊಸದದು, ಪ್ಲಾಸ್ಟಿಕ್ ಹಳೆದು. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ, ಒಂದು ಸ್ವಲ್ಪ ಶಾರ್ಟ್ ಮಾಡಿ ಹಾಕೋಣ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದವರು ಗೌನ್ ರೆಂಟಿಗೆ ತೊಗೊಳ್ತಾರಲ್ಲ ಅಂತ ಹೇಳಿ ಇವತ್ತಿದು ಮದುಮಗಳು ನೀತನನ್ನು ಮಾಡಿದ್ದು. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ, ಒಂದು ಸ್ವಲ್ಪ ಗೌನನ್ನು ರಿಷಲಿಗೆ ಹಾಕೋದು, ಒಂದು ಸ್ವಲ್ಪ ಗೌನನ್ನು ನೀತನಿಗೆ ಹಾಕೋದು. ಅದರಲ್ಲಿ ಕೂಡ ಇವ್ರದ್ದು ಹೇರ್ ಸ್ಟೈಲ್ ಕೂಡ ಆಗಿತ್ತಲ್ಲ. ಸೊ ಹೇರ್ ಸ್ಟೈಲ್ ಇದು ಕೂಡ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿ ಸೊ ಗೌನ್ ಹಾಕಿಸಿ ಫೋಟೋಸ್ ಮಾಡಿ ಆ್ಯಡಿಗೆ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಸೊ ಗೌನಿದು ಹ್ಯಾಂಡಲ್ ಏನುಂಟು ಅದು ಕಟ್ಟಾಗಿದ್ದು ಒಳ್ಳೆಯದಕ್ಕೆ ಅಂತಲೇ ಆಯಿತು. ಸೊ ಈ ಥರ ರಿಷಲ್ ಮಾಡಿದ್ದು, ರಿಷಲ್ ಕಟ್ಟಿದ್ದು. ಇದು ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿದೆ. ಫಸ್ಟ್ ಅಟೆಂಪ್ಟ್ ಅವಳದು. ನನಗೆ ತುಂಬ ಇಷ್ಟ ಆಯಿತು, ಖುಷಿ ಕೂಡ ಆಯಿತು. ಬಟ್ ಇದೇನೆಂದರೆ ಹಿಂದ್ಗಡೆ ಏನುಂಟು ನೀತ ತುಂಬ ಶಾರ್ಟ್ ಮಾಡಿರೋದ್ರಿಂದ ಅವಳಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಕಟ್ಟಲಿಕ್ಕೆ. ಬಟ್ ಅಷ್ಟು ನೀಟ್ಲೆಸ್ಸಲ್ಲಿ ಅವಳದು ಅಷ್ಟು ಗಿಡ್ಡ ಕೂದಲಂತ ನಿಮಗೆ ಕೂಡ ಗೊತ್ತಾಗ್ತಾ ಇರ್ಬೋದು. ಅವಳ ಕೂದಲು ಗಿಡ್ಡ ಇಲ್ಲ ಅಂತಲೇ ಅನಿಸುತ್ತೆ, ಹಾಗೆ ಕಟ್ಟಿದ್ದಾಳೆ.
ಸೊ ಇದು ರಿಷಲ್ ಕಟ್ಟಿದ್ದು ಬನ್ನು, ಯಾರು ಕೂಡ ಅವಳಿಗೆ ಹೆಲ್ಪ್ ಮಾಡಿಲ್ಲ. ನೆಕ್ಸ್ಟ್ ಬಂದು ನಾವು ಸ್ವಲ್ಪ ಗೌನ್ಗಳನ್ನು ಶಾರ್ಟ್ ಮಾಡ್ಕೊಂಡ್ವಿ. ಈ ಥರ ಕಾಣಿಸುತ್ತೆ ನಮ್ಮ ಗೌನ್. ಇದು ಶಾರ್ಟ್ ಹ್ಯಾಂಡ್, ಇದು ಆ್ಯಕ್ಚುಲಿ ತುಂಬ ಸಪೂರ ಇದ್ದವರಿಗೆ ಒಳ್ಳೆ ಫಿಟ್ ಆಗುತ್ತೆ. ಶಾರ್ಟ್ ಹ್ಯಾಂಡ್ ಗೌನ್ ಮಾತ್ರ. ಇದು ಕೂಡ ಹೊಸದೇ, ಐ ಥಿಂಕ್ ಒಬ್ಬರು ಹಾಕಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಇದು ಬಂದು ನಿಮಗೆ 4000Kಗೆ 4000ಗೆ ಎಲ್ಲನೂ ಸಿಗತ್ತೆ. ಹ್ಯಾಂಡ್, ನೆಕ್ಕಿಗೆ, ಹೆಡ್ಡಿಗೆ, ನೆಕ್ ಪೀಸ್ ಎಲ್ಲ ಕೂಡ ಸೇರಿ 4K. ಸೊ ಇದು ಫಸ್ಟ್ ನೀತಾ ಹಾಕುವ ಗೌನ್ ಇವತ್ತು. ಇದನ್ನು ಹಾಕ್ತಾ ಇದ್ದೀವಿ. ಇದು ಹಾಕೋದ್ರಲ್ಲಿ ಇವರಿಗೆ ಜೋರು ನಗೆ. ಅವರಿಗೆ ಅಂದರೆ ಅದೇ ಒಂದು ಆಟದಾಗೆ ಆಗಿದೆ ಅದು. ಬಿಕಾಸ್ ತುಂಬ ದೊಡ್ಡದಲ್ಲ, ಬಕ್ರಮ್ ಸೆಟ್ ಮಾಡಲಿಕ್ಕೆ ಈ ಥರದಕ್ಕೆ ಅದಕ್ಕೆ ಅಂತ ಹೇಳಿ. ಮತ್ತು ನೀತಾ ಹೇರ್ ಓಪನ್ ಬಿಟ್ಟದ್ದು, ಬಿಕಾಸ್ ಹೇಳಿದಷ್ಟು ಈಸಿ ಇಲ್ಲ. ಅವಳು ಹೇರ್ ಕಟ್ಕೊಂಡು ಪಾಪ ಒಂದು ಬೆಳಿಗ್ಗೆ ಕಟ್ಕೊಂಡು ಸಂಜೆ ತನಕ ನಿಂತಿದ್ದಾಳೆ. ಬಿಕಾಸ್ ರಶ್ ಇತ್ತು. ಹಾಗೆಯೇ ಇದ್ಲು ಅವಳು, ಮೇಕಪ್ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಹೇರ್ ಕಟ್ಕೊಂಡಿದ್ಲು ಪಾಪ. ಇಡೀ ದಿನ ಅವಳಿಗೆ ಮತ್ತೆ ತಲೆನೋವು ಸ್ಟಾರ್ಟ್ ಆಯಿತು. ಸೊ ಅವಳು ಬನ್ನನ್ನು ಬಿಡಿಸಿ ಫ್ರಂಟ್ ಹೇರಲ್ಲಿಯೇ ಎಲ್ಲ ಕೆಲಸ ಮಾಡಿಕೊಂಡ್ಳು. ಮೇಕಪ್ ಕೂಡ ಅವಳೇ ಮಾಡ್ಕೊಂಡಿದ್ದು ಲೈಟಲ್ಲಿ, ಸ್ವಲ್ಪ ಸಾಕು ಅಂತೇಳಿ. ನಮಗೆ ಜಸ್ಟ್ ಹೈಲೈಟ್ ಆಗಬೇಕಾದದ್ದು ಗೌನ್, ಅದಕ್ಕೋಸ್ಕರ. ಈ ಗೌನು ಸೆಕೆಂಡ್ ಒನ್ ಆಯಿತಾ, ಲಾಂಗ್ ಸ್ಲೀವ್ ಇದು ಗೌನ್. ಇದು ಕೂಡ ತುಂಬ ಒಳ್ಳೆಯದುಂಟು, ಬಟ್ ಇದು ಅವಳಿಗೆ ಸ್ವಲ್ಪ ಲೂಸ್ ಆಗುತ್ತೆ, ದಪ್ಪದವರಿಗೆ ಇದು. ಬಟ್ ಈ ಥರ ಥ್ರೆಡ್ಡಿಂಗ್ ಕೊಟ್ಟಿರ್ತಾರೆ, ಅದರಿಂದ ಯಾರಿಗೂ ಕೂಡ ಈ ಥರ ಡ್ರೆಸ್ ಆಗುತ್ತೆ, ದಪ್ಪ ಸಪುರ ಅಂತೇನಿಲ್ಲ. ಇದು ನೆಕ್ಸ್ಟ್ ಡೇ ವಿಡಿಯೋ. ಇವತ್ತು ನನ್ನ ಮಗನಿಗೆ ರಜೆ. ಸೊ ಇವತ್ತು ನಮಗೆ ಚಪಾತಿ. ನಮ್ಮ ಅತ್ತೆಗೆ ದೋಸೆ ತಿಂದು ಇಡ್ಲಿ ತಿಂದು ಬಚ್ಚಿ ಹೋಗಿದೆ ಅಂತ ಹೇಳ್ತಾನೆ ಇರ್ತಾರೆ. ಅವನಿಗೆ ರಜೆ ಆದರೆ ಅವರಿಗೆ ಭಾರಿ ಖುಷಿ, ಏನಾದರೂ ಬೇರೆದು ಮಾಡ್ಬೋದು ಅಂತ ಹೇಳಿ. ಹಾಗೆ ನಿಮಗೆ ಗೊತ್ತಿರುವ ಹಾಗೆ ಚಿಕ್ಕಮ್ಮ ನಮ್ಮ ಮನೆಯಲ್ಲೇ ಇದ್ದಾರೆ ಒಂದು ಸ್ವಲ್ಪ ದಿನದಿಂದ. ಅವರು ಹಾಸ್ಪಿಟ್ಲಿಂದ ಇಲ್ಲಿಗೆ ಬಂದದ್ದು. ಸೊ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ಸೊ ಚಪಾತಿ ಈ ಥರ ಎಲ್ಲ ಮಾಡಿದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾವೇ ತಿಂತಾರೆ. ಬಿಕಾಸ್ ನಿಮಗೆ ಗೊತ್ತಿರುವ ಹಾಗೆ ಡೈಲಿ ಇಡ್ಲಿ ದೋಸೆ, ನನಗೆ ಇಷ್ಟ ಇಡ್ಲಿ ದೋಸೆ ಆಯಿತಾ, ಬೇರೆದಷ್ಟು ಯಾವುದು ಕೂಡ ಇಷ್ಟ ಆಗಲ್ಲ. ನನ್ನ ಮಗ ಕೂಡ ಸೇಮ್. ನೆಕ್ಸ್ಟ್ ಬಂದು ನನ್ನ ಮಗನಿಗೆ ಇವತ್ತು ರಜೆ ಆಗಿರೋದ್ರಿಂದ ಇದೊಂದು ಕಾಣಿಸಿತ್ತು, ನಿಮಗೆ ನೆನಪಿರ್ಬೋದು ಅಂತ ಅಂದ್ಕೊಳ್ತೀನಿ. ಅವನು ನಮ್ಮ ಜಿರಾಫ್ ಇದು ಫ್ಯಾನ್ಸಿ ಡ್ರೆಸ್ಸಿಗೆ ಮಾಡಿದ್ದ. ಸೊ ಅದು ಹಾಗೇ ಇತ್ತು. ಇವತ್ತು ನಾನು ಕಬಾರ್ಡಿಂದ ಏನೋ ತೆಗಿಲಿಕ್ಕೆ ಹೋಗಿದ್ದೆ, ಸೊ ಅವನಿಗೆ ಸಿಕ್ಕಿದೆ. ಅದನ್ನು ಅವನು ಆಟ ಆಡ್ತಾ ಇದ್ದ. ಸೊ ಅವನು ನನ್ನ ಹತ್ರ ಹೇಳೋದು, ಇದಕ್ಕೆಲ್ಲ ಮುಳ್ಳುಂಟಲ್ಲ ಅಂತ ಹೇಳೋದು ನನ್ನ ಹತ್ರ. ಸೊ ಮಾತ್ರ ಅಲ್ಲ, ಗಾಡಿ ತೆಗ್ದಿಲ್ಲ ಆಗ್ಬೋದಾ, ಹಾಗೆಯೇ ಇಟ್ಟಿದ್ದಾನೆ. ಟೈಮ್ ಪಾಸ್ ಮಾಡಬೇಕಲ್ಲ, ರಜೆ ಅಂತ ಹೇಳಿದ ನಂತರ ಇದೊಂದು ದೊಡ್ಡ ಕೆಲಸ ನಮಗೆ, ಅವನನ್ನು ಟೈಮ್ ಪಾಸ್ ಮಾಡಿಸೋದು. ನೆಕ್ಸ್ಟ್ ಬಂದು ನಾವು ಹೊರಟ್ವಿ ಮಡಂತ್ಯರಲ್ಲಿ 140 ರುಪೀಸಲ್ಲಿ ಐಟಮ್ಸ್ ಬಂದಿದೆ. ನನಗೆ ಮ್ಯಾಟ್ ಆ ಥರ ಏನಾದರೂ ಇದೆಯಾ ನೋಡಲಿಕ್ಕೆ ಹೋಗಲಿಕ್ಕಿತ್ತು. ಮತ್ತು ಚಿಕ್ಕಮ್ಮನಿಗೆ ಸ್ವಲ್ಪ ನೋಡೋಣ ಅಂತ, ಅಂದರೆ ಅವ್ರು ವಿಡಿಯೋ ಕಾಲ್ ಮಾಡಿ ಸ್ವಲ್ಪ ಪರ್ಚೇಸ್ ಮಾಡಿಸ್ಬೋದಲ್ಲ ಅಂತ ಹೇಳಿ ಎಲ್ಲ ನೋಡಲಿಕ್ಕೆ ಹೋದೆ. ನಾನು ಮತ್ತು ನನ್ನ ಮಗ ಬಂದದ್ದು ಫಸ್ಟ್. ಮತ್ತು ನನ್ನ ಹಸ್ಬೆಂಡ್ ಬೆಳ್ತಂಗಡಿಗೆ ಹೋಗಿದ್ರು, ಅವರಲ್ಲಿಂದನೇ ಬರ್ತೀನಿ ಅಂತ ಹೇಳಿದರು. ಸೊ ಏನಾದರೂ ಸಿಗ್ಬೋದೇನೋ ಅಂದ್ಕೊಂಡು ಬಂದ್ವಿ. ತುಂಬ ಜನ ಇದ್ದರು. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಜನ ಹೋಗ್ತಾರೆ ಅಂತ ಹೇಳಿ. ತುಂಬಾ ಜನ ಇದ್ದರು. ಐಟಮ್ಸ್ ಕೂಡ ತುಂಬಾ ಬಂದಿದೆ. ಡೈಲಿ ಯೂಸಸಿಗೆ ಒಳ್ಳೇದಂತ ಅಂದ್ಕೊಳ್ತೀನಿ. ಮತ್ತು ನಾವು ಏನು ಕೂಡ ತೊಗೊಂಡಿಲ್ಲ. ಅವನಿಗೆ ಶಾರ್ಟ್ ಸ್ಲೀವ್ ಇದು 2 ಟೀ ಶರ್ಟ್ ಮಾತ್ರ ತೊಗೊಂಡ್ವಿ. ಅವನು ನನಗೆ ಬೇಕು ಅಂತ ಹೇಳಿ ಕೂತ್ಕೊಂಡೇ ಇದ್ದ. ಮತ್ತೇನು ತೊಗೊಂಡಿಲ್ಲ. ಶಾರ್ಟ್ ಕೈದು ಬನಿಯನ್ ಹೇಳ್ತೀವಿ, ಅದನ್ನು 2 ಅವನು ತೊಗೊಂಡಿದ್ದಾನೆ. ನಾವೇನೆಲ್ಲ ಏನು ತೊಗೊಂಡಿಲ್ಲ. ಮ್ಯಾಟ್ ಗಿಟ್ ಏನು ಕೂಡ ಇರಲಿಲ್ಲ ಅಲ್ಲಿ. ಥಿಂಕ್ ಇದು 1 ವಾರದ್ದು ಅಂತ ಅಂದ್ಕೊಳ್ತೀನಿ. ಸೇಲ್ ಏನುಂಟು ನನಗೆ ಸರಿಯಾಗಿ ಗೊತ್ತಿಲ್ಲ. ಮಡಂತ್ಯರ ಹತ್ತಿರದವರು ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ ನೋಡಿ. ನನಗೆ ಇದು ಆ್ಯಕ್ಚುಲಿ ರಿಷಲ್ ಮನೆ ಹತ್ರನೇ ಆಗುತ್ತೆ, ಆಶೀರ್ವಾದ್ ಹಾಲಲ್ಲಿ. ಈಗ ಹಾಲಿದು ಹೆಸರು ಚೇಂಜ್ ಆಗಿದೆ, ನನಗೆ ಹಾಲಿದ ಹೆಸರು ಈಗ ನೆನಪಿಲ್ಲ. ಅಷ್ಟು ಬಂದು ನಾವು ಡೈರೆಕ್ಟ್ ಮನೆಗೆ ಬಂದ್ವಿ. ಸೊ ಈಗ ನಾನು ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಗೊತ್ತಿರುವ ಹಾಗೆ ಇವನು ಈ ದಿನಗಳಲ್ಲಿ ನಾವು ಹೋಟೆಲಿಗೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಸೊ ಅಭ್ಯಾಸ ಬೇಡ ಅಂತ ಹೇಳಿ ಡೈರೆಕ್ಟ್ ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ತಂದು ಫ್ರೂಟ್ಸ್ ಎಲ್ಲ ಇದ್ದದನ್ನು ಕಟ್ ಮಾಡ್ತಾ ಇದ್ದೀನಿ.
ನನ್ನ ಮಗನಿಗೆ ಫ್ರೂಟ್ಸ್ ಅಂದರೆ ಇಷ್ಟ ಇಲ್ಲ ಆಗ್ಬೋದಾ. ಬಾಕಿ ಮಕ್ಕಳಿಗೆ ನನಗೆ ಗೊತ್ತಿಲ್ಲ, ತುಂಬ ಮಕ್ಕಳು ತಿಂತಾರೆ ಫ್ರೂಟ್ಸ್ ನಾನು ನೋಡಿದ ಪ್ರಕಾರ. ನನ್ನ ಮಗನಿಗೆ ಇಷ್ಟ ಇಲ್ಲ, ಟಿಫಿನಲ್ಲಿ ಕೊಟ್ಟಿದ್ರೆ ವಾಪಸ್ಸೇ ತಗೊಂಡು ಬರ್ತಾನೆ. ಕೀವಿ ನನಗೆ ಅಷ್ಟೇನು ಇಷ್ಟ ಇಲ್ಲ, ಅದು ತುಂಬ ಹುಳಿ ಇರ್ತದಲ್ಲ. ಬಟ್ ಅವನೊಂದು 2 ಬೈಟ್ ತಿಂದ, ಅದರ ನಂತರ ತಿಂದಿಲ್ಲ. ಸೊ ಮತ್ತು ನನ್ನ ಹಸ್ಬೆಂಡ್ ಕೂಡ ಜ್ಯೂಸ್ ಮಾಡಿದರು, ಟ್ಯಾಂಗ್ ಮತ್ತು ಲೆಮನ್ ಸೇರಿಸಿ. ಸೊ ಇವತ್ತು ಮನೆಯಲ್ಲಿಯೇ ಪಾರ್ಟಿ ನಮ್ಮದು. ಸುಸ್ತು ಕೂಡ ಆಗಿತ್ತು, ತುಂಬ ಅಂದರೆ ತುಂಬ ಬಿಸಿಲುಂಟಲ್ಲ. ನಾನು ಐನಿಂಗ್ ಬೋರ್ಡನ್ನು ತರಿಸಿದ್ದೆ, ಬಂದು ಒಂದು 3-4 ದಿನ ಆಗಿದೆ. ನಿಮಗೆ ಗೊತ್ತಿರುವ ಹಾಗೆ ನಾನು ಹಾಸ್ಪಿಟ್ಲ್ ಅದು ಇದು ಅಂತ ಹೇಳಿ ಸುತ್ತಾನೇ ಇದ್ದೆ. ಸೊ ನನಗೆ ಅದು ಓಪನ್ ಮಾಡಲಿಕ್ಕೇ ಆಗಿಲ್ಲ. ಅದರ ನಂತರ ಈ ಶೂಟಿದು ಕೆಲಸ ಆಯಿತು. ಶೂಟ್ ಇನ್ನೂ ಕೂಡ ಆಗಿಲ್ಲ, ಇನ್ನೂ 2-3 ಗೌನ್ ಹಾಗೇ ಉಂಟು ರಿಶಲ್ ಮೇಲೆ ಹಾಕಲಿಕ್ಕೆ. ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ನಮಗೆ ಹೇಳಿ, ಗೌನ್ ನಾವು ರೆಂಟಿಗೆ ಕೊಡ್ತಾ ಇದ್ದೀವಿ. ಸೊ ಈ ಥರದ್ದು ಹೈನಿಂಗ್ ಬೋರ್ಡನ್ನು ತರಿಸಿದ್ವಿ. ಬಿಕಾಸ್ ನಮಗೆ ಸೀರೆಗಳು ತುಂಬ ಬರುತ್ತೆ ಬಾಕ್ಸ್ ಫೋಲ್ಡಿಂಗಿಗೆ. ಬಟ್ ನಾವು ಇಷ್ಟು ದಿನ ತುಂಬಾ ಇದರಲ್ಲಿ ಯೂಸ್ ಮಾಡ್ತಾ ಇದ್ವಿ, ಫೇಶಿಯಲ್ ಬೆಡ್ಡಲ್ಲಿಯೇ ಯೂಸ್ ಮಾಡ್ತಿದ್ವಿ. ಈಗ ಇನ್ವೆಸ್ಟ್ ಮಾಡ್ಬೋದು, ಯಾಕಂದರೆ ನಾವು ಅಷ್ಟಿಗೆ ರೀಚ್ ಆದಾಗ ಒಂದು ಇನ್ವೆಸ್ಟ್ ಮಾಡಲೇಬೇಕಾಗ್ತದೆ. ನಾನು ಒಂದೇ ಸಲನೇ ಇನ್ವೆಸ್ಟ್ ಮಾಡಿಕೊಂಡು ಕೂತ್ಕೊಳ್ಳಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ ಫಸ್ಟಲ್ಲಿ. ಸೊ ಈಗ ಇನ್ವೆಸ್ಟ್ ಮಾಡಿದ್ದೀವಿ, ಬಿಕಾಸ್ ಟ್ರೆಂಡಿಗೆ ತಕ್ಕಂತೆ ನಾವು ಚೇಂಜ್ ಆಗಲೇಬೇಕು. ಈಗ ಟ್ರೆಂಡ್ ಬಂದಿರೋದು ಈ ಥರ ಐನಿಂಗ್ ಬೆಡ್ಡಿಗೆ. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ 1670 ಹಾಗೇನೋ ಇತ್ತು. ಸೊ 1700 ಒಳಗೇನೆ ಇತ್ತು. ಒಳ್ಳೆಯದುಂಟು, ಗಟ್ಟಿ ಕೂಡ ಉಂಟು. ಬಿಕಾಸ್ ನನಗೆ ತೊಗೊಂಡ್ರೆ ಒಳ್ಳೆಯದೇ ತೊಗೊಳ್ಬೇಕು, 1-2 ದಿನದಲ್ಲಿ ಲಗಡಿ ಹೋಗೋದು ಬೇಡ ಇತ್ತು. ಸೊ ಒಳ್ಳೆಯದೇ ಉಂಟು. ಹೊಸ ಟ್ರೆಂಡ್ ಬಂದಾಗ ಐಟಮ್ಸ್ ಕೂಡ ತುಂಬ ಜಾಸ್ತಿ ಆಗುತ್ತೆ, ಇಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಬಿಕಾಸ್ ಸಲೂನ್ ಅಂತ ಹೇಳಿದರೆ ಜಾಸ್ತಿ ದೊಡ್ಡದೇನಿರಲ್ಲ. ಬಟ್ ಏನು ಮಾಡೋದು, ಆಪ್ಷನ್ ಇಲ್ಲ. ಟ್ರೆಂಡಿಗೆ ಬಂದಾಗ ನಾವು ಅದನ್ನು ಟ್ರೆಂಡಿಗೆ ಜೊತೆಗೆ ಹೋಗಲೇಬೇಕಾಗ್ತದೆ. ನಮ್ಮದು ಸ್ವಲ್ಪನಾದರೂ ದೊಡ್ಡದುಂಟು ಸಲೂನ್, ತುಂಬ ಜನರದ್ದು ತುಂಬ ಚಿಕ್ಕದಿರ್ತದೆ. ಪಾಪ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಹೊಸದು ಬರ್ತದೆ ಹೌದು, ಬಟ್ ಅವರು ಎಲ್ಲಿ ಇಡೋದು? ಇನ್ವೆಸ್ಟ್ ಮಾಡಿದರೂ ಕೂಡ ಅವ್ರಿಗೆ ಇಡಲಿಕ್ಕೆ ಜಾಗ ಬೇಕೇ. ನೆಕ್ಸ್ಟ್ ಬಂದು ನಾನು ಪೂಜೆಗೆ ಹೋದೆ, ಸ್ಯಾಟರ್ಡೆ ಪೂಜೆಗೆ. ಸಂಡೇಗೆ ಹೋಗಲಿಕ್ಕೆ ಆ್ಯಕ್ಚುಲಿ ನಾವು ಮಂಗಳೂರಿಗೆ ಹೋಗಲಿಕ್ಕೆ ಉಂಟು. ಸೊ ಮತ್ತು ಬೇಗ ಕೂಡ ಎದ್ದೇಳಬೇಕಾಗ್ತದೆ. ಸ್ವಲ್ಪ ಸಲೂನ್ ಕೂಡ ಫ್ರೀ ಇತ್ತು, ಮತ್ತು ಚಿಕ್ಕಮ್ಮ ಕೂಡ ಇದ್ದರು. ಸೊ ನಾವು ಇವತ್ತು ಸಂಜೆ ಪೂಜೆಗೆ ಹೋಗೋಣ ಸ್ಯಾಟರ್ಡೇಗೆ ಅಂತ ಹೇಳಿ ಅಂದ್ಕೊಂಡು ಎಲ್ಲ ಸಂಜೆ ಪೂಜೆಗೆ ಹೋದ್ವಿ. ಸೊ ಇದು ಪೂಜೆ ಆದ ನಂತರ ಮಾಡಿದ ವಿಡಿಯೋ ನಾನು. ಅವನಿಗೆ ಚಿಕ್ಕಮ್ಮ ಅಂದರೆ ತುಂಬಾ ಇಷ್ಟ. ಬಟ್ ಅವರು ಸದ್ಯದಲ್ಲಿಯೇ ಮನೆಗೆ ಹೋಗ್ತಾರೆ. ಅವನು ತುಂಬ ಅಳ್ಲಿಕ್ಕಿದ್ದಾನೆ. ಬಿಕಾಸ್ ಅವನಿಗೆ ನಮ್ಮ ಮನೆಗೆ ಬಂದರೆ ಎಲ್ಲರೂ ಓಡೋದ್ರಲ್ಲೇ ಇರ್ತಾರೆ, ಅಮ್ಮ ಎಲ್ಲ ಬಂದರೆ ಬೇಗ ಹೋಗೋದ್ರಲ್ಲೇ ಇರ್ತಾರೆ. ಸೊ ಅವನಿಗೆ ನೆಂಟರಂದರೆ ತುಂಬ ಇಷ್ಟ, ಯಾರಾದರೂ ಗೆಸ್ಟ್ ಬಂದು ನಿಂತಿದ್ರೆ ಅದು ತುಂಬ ಇಷ್ಟ. ಸೊ ಅವಳಿಗೆ ಎಲ್ಲಿ ಕೂಡ ಹೋಗಲಿಕ್ಕೆ ಕೊಡಲ್ಲ. ಅವನು ಅಂದ್ಕೊಳ್ಳೋದು ನನ್ನ ಕೈ ಮಿನಿ ಬಿಟ್ಟರೆ ಅವಳು ಹೋಗ್ತಾಳೆ ಅಂತ ಹೇಳಿ. ಒಂದು 100 ಸಲ ಹೇಳಿ ಹೋಗ್ತಾನೆ ಅವನು ಸ್ಕೂಲಿಗೆ ಹೋಗುವ ಮೊದಲು, ನೀನು ಹೋಗಬೇಡ ಅಂತ ಹೇಳಿ. ಸೊ ಅವರು ಕಾರಲ್ಲಿ ಹೋದರು, ನಾನು ಆ್ಯಕ್ಟಿವಾದಲ್ಲಿ ಮನೆಗೆ ಹೋಗೋದು. ಅಂದರೆ ನನಗೆ ಸಲೂನಿಗೆ ಹೋಗಬೇಕು, ನಾನು ಅಲ್ಲಿಂದನೇ ಬಂದದ್ದು, ಬ್ಯುಸಿ ಇತ್ತು ಸ್ವಲ್ಪ ಹೊರಡುವ ಟೈಮಲ್ಲಿ. ಸೊ ನಾನು ಹೋಗೋದು ಸಲೂನಿಗೆ. ಸಲೂನ್ ಹೋಗುವ ಮೊದಲು ನಾನು ಬಿಗ್ ಬೇಕ್ಸಿಗೆ ಬಂದೆ. ನನಗೆ ಈ ಇಫ್ತಾರ್ ಟೈಮಲ್ಲಿ ಸೇಲ್ ಆಗುವ ಐಟಮ್ಸ್ಗಳು ತುಂಬ ಇಷ್ಟ. ಈ ಟೈಮಲ್ಲಿ ಅದೆಲ್ಲ ಸೇಲ್ ಆಗೋದಲ್ಲ, ಮತ್ತೆ ಸಿಗಲ್ಲ. ಸೊ ನಾನು ಅದನ್ನು ಒಂದು ಸ್ವಲ್ಪ ಪರ್ಚೇಸ್ ಮಾಡಿದೆ. ಈ ಥರ ಎಲ್ಲ ಐಟಮ್ಸ್ ಇತ್ತು ಅಲ್ಲಿ. ಸೊ ನಾನು 2 ಪ್ಯಾಕೆಟ್ಸಲ್ಲಿ ತೊಗೊಂಡೆ. ಸ್ವಲ್ಪ ಸಲೂನಿಗೂ ಕೂಡ ಅವರಿಗೋಸ್ಕರ ತೊಗೊಂಡೆ. ಎಲ್ಲ ಮೇಲಿದ್ದಾರಲ್ಲ, ಟೈಮ್ ಪಾಸ್ ಮಾಡ್ತಾ ಇರ್ಬೋದು ಈಗ ಅಲ್ಲಿ. ಸೊ ಅಲ್ಲಿ ಅವರಿಗೋಸ್ಕರ ಮತ್ತು ಮನೆಗೋಸ್ಕರ ಅಂತ. ಬಟ್ ನಾನು ಫಸ್ಟ್ ಹೋಗೋದು ಸಲೂನಿಗೆ, ನನಗೆ ಸ್ವಲ್ಪ ವರ್ಕ್ ಇದೆ, ಅದನ್ನು ಮುಗಿಸಿ ಅದರ ನಂತರ ನಾನು ಮನೆಗೆ ಹೋಗೋದು. ಸೊ ಗೈಸ್, ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ ನಾನು. ಈ ಥರ ಟೈಮ್ ಪಾಸ್ ಮಾಡೋದವರು ಆಗ್ಬೋದಾ? ಈ ಥರ ಮೊಬೈಲ್ ಇಟ್ಕೊಂಡು 3 ಜನ ನೋಡ್ತಾ ಇರ್ತಾರೆ ಫ್ರೀ ಇರುವಾಗ. ಸೊ ಗೈಸ್, ನೀವು ನೋಡಿದರೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.